ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಬಹಳಷ್ಟು ಜನರು ನನಗೆ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ ಡೌಟ್ಸ್ ಕೇಳಕತ್ತೀರಿ, ಕ್ವಶನ್ಸ್ ಮಾಡಕತ್ತೀರಿ, ಕಮೆಂಟ್ ಮಾಡತ್ತೀರಿ. ಸೊ ನಿಮ್ಮ ಎಲ್ಲ ಡೌಟ್ಸನ್ನು ನಾನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಎಂಡ್ ತನಕ ನೋಡಿರಿ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ಸ್ ಡೌಟ್ಸ್ ನಿಮಗೆಲ್ಲ ಕ್ಲಿಯರ್ ಮಾಡ್ತೀನಿ. ಎಂಡ್ ತನಕ ನೋಡಿರಿ, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ. ಸೊ ನಿಮ್ಮ ಕ್ವೆಶನ್ಸ್ ಏನೇನಿದಾವೆ ಅಂದರೆ, ಮೇಡಮ್ ನಾನು ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿನಿ, ಲಾಸ್ಟ್ ಡೇಟ್ ಇನ್ನೂ ಇದೇನಾ, ಟೈಮ್ ಇದೇನಾ ಅಂತ ಕೇಳ್ತೀರಿ. ಮತ್ತು ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರ್ಬೋದು, ನೆಕ್ಸ್ಟ್ ಕ್ವೆಶನ್ ನಿಮ್ಮದು. ರೀವ್ಯಾಲ್ಯೂಯೇಷನ್ ಮಾಡಿದರೆ ನಾನು ಲ್ಯಾಬ್ ಎಕ್ಸಾಮಿಗೂ ನಾನು ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬಹುದಾ ಅಂತ ಕೇಳ್ತೀರಿ. ಇನ್ನೊಂದು ಕ್ವೆಶನ್ನು, ರೀವ್ಯಾಲ್ಯೂಯೇಷನ್ದಲ್ಲಿ ಸಪೋಸ್ ನಂದು ಮಾರ್ಕ್ಸ್ ಕಡಿಮೆ ಬಂದರೆ ನಂದು ರಿಸಲ್ಟ್ ಚೇಂಜ್ ಆಗ್ತೈತಿ ಅಂತ ಕೇಳ್ತೀರಿ. ಸೊ ಇವೆಲ್ಲ ಡೌಟ್ಸಿಗೂ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂಡ್ ತನಕ ನೋಡಿರಿ, ಯಾಕಂದರೆ ನಿಮ್ಮ ಎಲ್ಲ ಡೌಟ್ಸಿಗೂ ಆನ್ಸರ್ ಸಿಗ್ತೈತಿ. ಓಕೆ, ಸೊ ಫಸ್ಟ್ ನೀವು ಕೇಳಕತ್ತೀರಿ, ಮೇಡಮ್ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆನಾ ಅಂತ ಕೇಳ್ತೀರಿ. ಎಸ್, ಟುಮಾರೋ 12th February is the last date for applying revaluation. Next, ಸೊ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರಬಹುದು ಅಂತಂತಂದು ಕೇಳ್ತೀರಿ. ಸೊ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಅಂದಾಜು ನಿಮಗೆ ಹೇಳಬೇಕಂದ್ರೆ ಲಾಸ್ಟ್ ಡೇಟ್ ಮುಗಿದ ಕೂಡಲೇ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಮುಗಿದ ಮೇಲೆ ಮಿನಿಮಮ್ 15 days ಟೈಮ್ ತಗೋತೈತಿ. ಸೊ ಮಿನಿಮಮ್ 15 days ನೀವು ಲೆಕ್ಕ ಹಾಕಿದರೆ ಮೋಸ್ಟ್ ಪ್ರಾಬಬಲಿ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ನಿಮ್ಮದು ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬರ್ಬೋದು. ಮತ್ತು ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಎಲ್ಲಿ ನಾವು ನೋಡಬಹುದು ಅಂತ ನೀವು ಕೇಳಿದರೆ, ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಬೇರೆ ಎಲ್ಲಿ ನಿಮಗೆ ಸಿಗೋಂಗಿಲ್ಲ, ನಿಮ್ಮ ಕಾಲೇಜಿನ BT ಲಿಂಕ್ಸ್ ವೆಬ್ ಪೋರ್ಟಲ್ನಲ್ಲಿನೇ ಕೊಡ್ತಾರೆ. ಸೊ ನಿಮ್ಮ ಕಾಲೇಜಿನಲ್ಲಿನೇ ನಿಮಗೆ ರೀವ್ಯಾಲ್ಯೂಯೇಷನ್ ರಿಸಲ್ಟ್ ಸಿಗ್ತೈತಿ. ಓಕೆ, ನೆಕ್ಸ್ಟ್ ನೀವು ಕ್ವಶನ್ ಮಾಡಕತ್ತೀರಿ, ಮೇಡಮ್ ನಾನು ಲ್ಯಾಬ್ ಎಕ್ಸಾಮ್ ಫೇಲ್ ಆಗೀನಿ, ಲ್ಯಾಬ್ ಎಕ್ಸಾಮ್ನಲ್ಲಿ ನಾನು ಪಾಸ್ ಮಾಡ್ಕೋಬೇಕಂದ್ರೆ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದಾ ಅಂತಂದು ಕೇಳ್ತೀರಿ. ಸೊ ರೀವ್ಯಾಲ್ಯೂಯೇಷನ್ ಲ್ಯಾಬ್ ಎಕ್ಸಾಮಿಗೆ ಇರೋಂಗಿಲ್ಲ, ಓನ್ಲಿ ನೀವು ಥಿಯರಿ ಎಕ್ಸಾಮ್ದಲ್ಲಿ ಫೇಲ್ ಆದವರು ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೀವು ಇನ್ನೊಂದು ಕ್ವೆಶನ್ ಮಾಡಕತ್ತಿದ್ರಿ, ಏನಂದರೆ ಮೇಡಮ್ ನಂದು ಮಾರ್ಕ್ಸ್ ಇನ್ನೂ ಬರಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು, ಸ್ಕೋರ್ ಮಾಡಬೇಕಾಗಿತ್ತು, ಬಟ್ ಅಷ್ಟೊಂದು ಬಂದಿಲ್ಲ. ಸೊ ನಾನು ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದರೆ ಸಪೋಸ್ ರೀವ್ಯಾಲ್ಯೂಯೇಷನ್ದಲ್ಲಿ ಮಾರ್ಕ್ಸ್ ಇನ್ನೂ ಕಡಿಮೆ ಆದರೆ ನನ್ನ ರಿಸಲ್ಟ್ ಚೇಂಜ್ ಆಗ್ತೈತಿ ಅಂತ ಕೇಳ್ತಿದ್ರಿ. ರೀವ್ಯಾಲ್ಯೂಯೇಷನ್ ಮಾಡಿದಾಗ ಸಪೋಸ್ ನಿಮ್ಮದು ರಿಸಲ್ಟ್ ಕಡಿಮೆ ಆದರೆ, ಮಾರ್ಕ್ಸ್ ಕಡಿಮೆ ಆದರೆ ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ನೀವು ಈ ಮುಂಚೆ ಎಷ್ಟು ನೀವು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅಷ್ಟೇ ಇಡ್ತಾರೆ. ಸಪೋಸ್ ನಿಮ್ಮದು 40 ಮಾರ್ಕ್ಸ್ ಬಂದಿದ್ರೆ ರೀವ್ಯಾಲ್ಯೂಯೇಷನ್ ಮಾಡಿದ ಮೇಲೆ 40ಕ್ಕಿಂತ ಕಡಿಮೆ ಆತಂದರೆ ನಿಮಗೆ ರಿಸಲ್ಟ್ ಮತ್ತೆ 40 ಅಂತಲೇ ಕೊಡ್ತಾರೆ. ಸಪೋಸ್ ಹೆಚ್ಚಾದರೆ ಮಿನಿಮಮ್ 5 to 6 ಮಾರ್ಕ್ಸ್ ಹೆಚ್ಚಾದರೆ ನಿಮ್ಮದು ಮಾರ್ಕ್ಸ್ ಚೇಂಜ್ ಆಗಿ ಕೊಡ್ತಾರೆ. ದಟ್ ಈಸ್ 45, 46 ಆಗಿ ನಿಮ್ಮದು ಚೇಂಜ್ ಆಗಿ ಬರ್ತೈತೆ ರಿಸಲ್ಟ್. ಇನ್ನೊಂದು, ನಿಮಗೆ ರೀವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ನಮ್ಮದು ಮಾರ್ಕ್ಸ್ ಚೇಂಜ್ ಆದಮೇಲೆ ನಮಗೇನಾದರೂ ಹೆಲ್ಪ್ ಆಗ್ತೈತೆ ಮೇಡಮ್, ಏನಾದರೂ ಸ್ವಲ್ಪ ಮಾರ್ಕ್ಸ್ ಚೇಂಜ್ ಆದರೆ ಅಂತ ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತೆ. ನಿಮಗೆ ರೀವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋದು ಬೆಟರ್. ನಿಮಗೆ ಫುಲ್ ಕಾನ್ಫಿಡೆನ್ಸ್ ಇತ್ತಂದರೆ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ರೀವ್ಯಾಲ್ಯೂಯೇಷನ್ದಲ್ಲಿ ರಿಸಲ್ಟ್ ನಿಮ್ಗೆ ಚೇಂಜ್ ಆದರೆ 1%, 2% ಮಾರ್ಕ್ಸ್ ನಿಮ್ದು ಇನ್ಕ್ರೀಸ್ ಆದರೆ ನಿಮ್ಮ CGPAನೂ ಇಂಪ್ರೂವ್ ಆಗ್ತೈತಿ. ಸೊ CGPA ಇಂಪ್ರೂವ್ ಆದರೆ ಮುಂದೆ ನಿಮಗೆ ಜಾಬಿಗೆ ಹೆಲ್ಪ್ ಆಗ್ತೈತಿ ಮತ್ತು DCET ರ್ಯಾಂಕೂ ನಿಮ್ಮದು ಚೆನ್ನಾಗಿ ಬರ್ತೈತಿ. ಅದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇತ್ತಂದರೆ 100% ನನಗೆ ಚೆನ್ನಾಗಿ ಬರಬೇಕಾಗಿತ್ತು ಮಾರ್ಕ್ಸ್ ಅಂತಿದ್ರೆ ನೀವು ಬೆಟರ್ ಅಪ್ಲೈ ಫಾರ್ ದ ರೀವ್ಯಾಲ್ಯೂಯೇಷನ್. ಸೊ ಇನ್ನೂ ಟೈಮ್ ಐತಿ ನಾಳೆವರೆಗೂ. ಸೊ ಥಿಂಕ್ ಮಾಡಿರಿ, ಬೇಗ ಡಿಸಿಷನ್ ತೊಗೊಳ್ರಿ, ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.